ಈ ಬಿಜೆಪಿಗರ ನಿದ್ದೆಗೆಡಿಸಿರುವಂತಹ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ರಾಯಚೂರು. ಕಾರಣ ಬಿ.ವಿ. ನಾಯಕ್ ಅವರ ಬಂಡಾಯದ ಕಹಳೆ. ನಿನ್ನೆಯಂತೂ ಭಾರಿ ಹೈಡ್ರಾಮಕ್ಕೆ ಕೂಡ ಇದೇ ವಿಚಾರ ಕಾರಣ ಆಗಿತ್ತು. ಡೆಡ್ಲೈನ್ ಅನ್ನ ಕೂಡ ಬಿಜೆಪಿ ಹೈಕಮಾಂಡ್ಗೆ ಕೊಡೋ ಕೆಲಸವನ್ನ ಬಿ.ವಿ. ನಾಯಕ್ ಬೆಂಬಲಿಗರು ಮಾಡಿದ್ದಾರೆ. ಹಾಗಾದ್ರೆ ರಾಯಚೂರು ಟಿಕೆಟ್ ವಿಚಾರದಲ್ಲಿ ಏನೇನ್ ಫೈಟ್ ಆಗ್ತಾ ಇದೆ, ಯಾವ ರೀತಿ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ನಾಯಕರಿಗೆ ರಾಯಚೂರು ಟಿಕೆಟ್ ತಲೆನೋವು. ಬಂಡಾಯದ ಕಹಳೆಯನ್ನು ಮೊಳಗಿಸ್ತಾರಾ ಬಿ.ವಿ. ನಾಯಕ್? ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಹೊಂದಿದ್ದ ಬಿಜೆಪಿ ನಾಯಕರಿಗೆ ಟಿಕೆಟ್ ವಂಚಿತ ಆಕಾಂಕ್ಷಿಗಳ ಬಂಡಾಯ ತಲೆನೋವಾಗಿ ಪರಿಣಮಿಸಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಆಪ್ತರ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ಮಾಜಿ ಸಂಸದ ಬಿ.ವಿ. ನಾಯಕ್ ವರಿಷ್ಠರಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಟಿಕೆಟ್ ಕೊಡೋದಾಗಿ ಹೇಳಿ ರಾಜ್ಯದ ನಾಯಕರು ಅವಮಾನ ಮಾಡಿದ್ದಾರೆ. ಪಕ್ಷದ ಆಂತರಿಕ ಸರ್ವೆಯನ್ನ ಪುನರ್ ಪರಿಶೀಲಿಸಿ ಟಿಕೆಟ್ ನೀಡದೇ ಇದ್ರೆ ಮುಂದಿನ ನಡೆಯನ್ನ ನಿರ್ಧರಿಸುವುದಾಗಿ ಬಿ.ವಿ. ನಾಯಕ್ ಕಾರ್ಯಕರ್ತರ ಸಭೆಯ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ನನ್ನ ಹೆಸರನ್ನ ಕೈಬಿಡಲಾಗಿದ್ದು ಭರವಸೆ ನೀಡಿದ ರಾಜ್ಯ ನಾಯಕರು ಮಾತು ತಪ್ಪಿದ್ದಾರೆ ಅಂತೇಳಿ ಬಿ.ವಿ. ನಾಯಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಯಕರ್ತರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಬಿ.ವಿ. ನಾಯಕ್ ಮುಂದಾಗ್ತಿದ್ದು ವರಿಷ್ಠರ ಪ್ರತಿಕ್ರಿಯೆಗಾಗಿ ಕಾಯ್ತಿದ್ದಾರೆ. ಕಾರ್ಯಕರ್ತರ ಹಿತೈಷಿಗಳ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದೀನಿ. ಸಭೆ ಮಾಡಿ ಬಹಳಷ್ಟು ಜನರು ಸ್ವಯಂ ಪ್ರೇರಣೆಯಿಂದ ಅವರಾಗಿ ಬಂದು ಇವತ್ತು ನನಗೆ ಶಕ್ತಿಯನ್ನು ಕೊಡುವಂತ, ನನಗೆ ಹುಮ್ಮಸ್ಸನ್ನು ಕೊಡುವಂತ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತೇಳಿ ನಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಪುನರ್ವಿಮರ್ಶೆ ಮಾಡ್ರಿ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ. ಸಮೀಕ್ಷೆಯಲ್ಲಿ 100%ಅಲ್ಲಿ 50% ಬೇಡ, ಬರೀ 30% ಬಂದರೆ ಟಿಕೆಟ್ ಕೊಡಲಿ, ನನ್ನ ಅಭ್ಯಂತರ ಇಲ್ಲ. ಅದಕ್ಕೆ ಮರು ಸಮೀಕ್ಷೆ ಮಾಡಿ ಟಿಕೆಟನ್ನು ಬದಲಾಯಿಸಿಕೊಂಡು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಬರುವಂಥ ದಿವಸಗಳಲ್ಲಿ ಪಕ್ಷದ ಒಂದು ಸಂದೇಶವನ್ನು ನಾವು ಕಾಯ್ತೀವಿ. ಸಕಾರಾತ್ಮಕ ಒಂದು ಸ್ಪಂದನೆ ಕೊಡ್ತಾರೆ ಅಂತೇಳಿ ಆಶಾಭಾವನೆ ಇದೆ. ಯಾಕಂದರೆ ಈ ಕ್ಷೇತ್ರದ ಜನರ ನಾಡಿಮಿಡಿತ ಅವ್ರಿಗೆ ಗೊತ್ತಾಗುತ್ತದೆ ಮುಂದಿನ ದಿನಗಳಲ್ಲಿ. ಇವತ್ತು ಒಂದು ಅವಕಾಶವನ್ನು ಕೊಡಬೇಕು. ಇವತ್ತು ಕೊಡದೇ ಇದ್ದರೆ ಅದು ನೋಡೋಣ, ಮುಂದೆ ಆ ವಿಚಾರ ಬಂದಾಗ ನೋಡೋಣ. ಇನ್ನು ಬಿ.ವಿ. ನಾಯಕ್ ಕರೆದಿದ್ದ ಚಿಂತನಾ ಸಭೆಯ ಬಳಿಕ ಅಭಿಮಾನಿ ಕಾರ್ಯಕರ್ತರು ಮೈಮೇಲೆ ಡೀಸೆಲ್ ಅನ್ನು ಸುರಿದುಕೊಂಡು ಹೈಡ್ರಾಮವನ್ನೇ ಸೃಷ್ಟಿಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಅಭ್ಯರ್ಥಿಯ ಹಾಲಿ ಸಂಸದ ಅಮರೇಶ್ವರ್ ನಾಯಕ್ ವಿರುದ್ಧ ಘೋಷಣೆಯನ್ನ ಕೂಗಿ ಟಿಕೆಟ್ ಅನ್ನು ಬದಲಿಸುವಂತೆ ಒತ್ತಾಯಿಸಿದ್ದಾರೆ. ಆದರೆ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಮಾತ್ರ ಬಿ.ವಿ. ನಾಯಕ್ ಬಂಡಾಯವೇಳಲು ಸಾಧ್ಯವಿಲ್ಲ, ಅವರೊಂದಿಗೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆಕಾಂಕ್ಷೆಗಳಾಗ್ತಕ್ಕಂಥ ಸಹಜ, ಅದು ಎಲ್ಲ ಕಡೆನೂ ಆಗ್ತಕ್ಕಂಥ ಪ್ರಕ್ರಿಯೆ. ಅದು ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾವೆಲ್ಲರೂ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡಬೇಕು. ನಾವು ಇಂದು ಸಹ ಅದೇ ರೀತಿ ನಡ್ಕೊಂಡಿವಿ. ಅದೇ ರೀತಿ ಯಾರಿಗಾದ್ರೂ ಕೊಟ್ಟಿದ್ರು ನಾವು ಪಕ್ಷದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ತಿದ್ವಿ. ಇವತ್ತು ಅವರು ಸಹ ನಮ್ಮ ಪಕ್ಷದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ನಾನು ಭಾಳ ವರ್ಷಗಳಿಂದ ಅವ್ರನ್ನ ಜೊತೆಗಿದ್ದೇನೆ, ಅವರು ನಾವು ಒಡನಾಟ ಇದೆ. ಆದರೆ ಕೇಳ್ತಕ್ಕಂಥ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ. ಕೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಕೇಳಿದ್ದಾರೆ. ಇವತ್ತು ಪಕ್ಷ ತೀರ್ಮಾನ ಮಾಡಿದೆ, ಎಲ್ಲರೂ ಕಲ್ತು ಹೋಗ್ತಾರೆ. ನಾವು ಸಹ ಅವ್ರ ಜೊತೆ ಮಾತಾಡ್ತೀವಿ, ಎಲ್ಲರೂ ಕಲ್ತು ಕೆಲಸ ಮಾಡ್ತೀವಿ. ಈಗಾಗಲೇ ಬಿ.ವಿ. ನಾಯಕ್ ಮನವೊಲಿಕೆಗೆ ರಾಜ್ಯ ನಾಯಕರು ಮುಂದಾಗಿದ್ದು ಬಿ.ವಿ. ನಾಯಕ್ ಮಾತ್ರ ಟಿಕೆಟ್ ನೀಡುವಂತೆ ಪಟ್ಟಿಡಿದಿದ್ದಾರೆ. ಕ್ಷೇತ್ರದಲ್ಲಿ ನಮ್ಮದೇ ಆದ ಹಿಡಿತವನ್ನು ಹೊಂದಿದ್ದೇನೆ, ಪುನರ್ ಸರ್ವೆ ಬೇಕಾದರೂ ಮಾಡಲಿ. ಸರ್ವೆಯಲ್ಲಿ 10% ಜನ ಅಮರೇಶ್ವರ್ ನಾಯಕ್ ಅವರನ್ನು ಮೆಚ್ಚಿದ್ರೆ ಅವರಿಗೆ ಟಿಕೆಟ್ ಕೊಡಲಿ ಅಂತೇಳಿ ಬಿ.ವಿ. ನಾಯಕ್ ಸವಾಲ್ ಹಾಕಿದ್ದಾರೆ. ಹೀಗಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಗೊಂದಲ ರಾಜ್ಯ ಬಿಜೆಪಿಯ ನಾಯಕರಿಗೆ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.